ಎಲ್ರಿಗೂ ನಮಸ್ಕಾರ. ನಾನು ಸದಾಶಿವ ಕಾತ್ರ. ಇವತ್ತು KSET ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್ ಎಕ್ಸೆಪ್ಟೆಡ್ ಕಟಾಪ್ ನೋಡೋಣ. ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ, ಅದು ಸರಿಯಾಗಿ ಅನಲೈಸಿಸ್ ಮಾಡಿದ್ದಿಲ್ಲ. ಈಗಿರೋ ಹಾಕಿರೋದು ಇಮೇಜ್ ಇದು ವಿಶ್ವ ಕಿಂಗ್ಡಮ್ ಆ್ಯಪ್ನಲ್ಲಿ ಲಕ್ಷ್ಮೀಕಾಂತ್ ಪಾಟೀಲ್ ಸರ್ ಅಂತೇಳಿ ಅವರ ಎಲ್ಲ ಮೀಸಲಾತಿ ಅನ್ವಯ ಎಲ್ಲ ರೀತಿಯಿಂದಲೂ ಇದನ್ನು ಅನಲೈಸ್ ಮಾಡಿ ಒಂದು ಫೈನಲ್ ಕಟಾಪನ್ನು ಕೊಟ್ಟಿದ್ದಾರೆ. ಆ ಫೈನಲ್ ಕಟಾಪನ್ನು ಯೂಸ್ ಮಾಡ್ಕೊಂಡು ನಾನು ನಿಮ್ಗೆ ಹೇಳ್ತಾ ಇರೋದು ಈಗ ಏನಪ್ಪ ಅಂದರೆ ಅವರ ಪೊಲಿಟಿಕಲ್ ಸೈನ್ಸ್ ಕ್ಯಾಟಗರಿ 1 15 ಮಂದಿ ತೊಗೋಬೇಕಂದ್ರೆ 4% ತೊಗೋಬೇಕು. ಎಕ್ಸೆಪ್ಟೆಡ್ ಕಟಾಪ್ ಎಷ್ಟು ಅಂದರೆ 140. ಇದು ಪಕ್ಕ 140 ನಿತ್ಯನೇ ಇರುತ್ತೆ. ಯಾಕಂದರೆ ಇನ್ನೂ ಹೇಳಿದ್ರೆ 2-4 ವ್ಯತ್ಯಾಸ. ಯಾಕಂದರೆ ಕಟಾಪ್ನಲ್ಲಿ ಅಂಗವಿಕಲ ಹಾಗೂ ತೃತೀಯ ಲಿಂಗ ಅಷ್ಟೇ ಅವರು ಇದು ಮಾಡಿಲ್ಲ, ಉಳ್ಕಿದ್ದು ಎಲ್ಲ ಅನಲೈಸ್ ಮಾಡಿದ್ದಾರೆ. ಅಂದರೆ 6280 ಜನರಲ್ಲಿ ಎಷ್ಟು 6280 ಜನರಲ್ಲಿ ಅಷ್ಟು ಜನ ಬರ್ದವ್ರು. 6% ಅಂದರೆ 376 ಜನ ತೊಗೋಬೇಕು. ಅದು ಇನ್ನಿತರ ಏನೋ ಕಡಿಮೆ ಬಂದರೆ 288 ಟೋಟಲ್. ಅಂದರೆ ಹಾದು ಸಲದದು ಹಿಡಿದು ಎಲ್ಲ ನೋಡಿ ಅವ್ರು ಸರ್ ಅನಲೈಸ್ ಮಾಡಿದ್ದಾರೆ 288 ಅಂತೇಳಿ. ಕ್ಯಾಟಗರಿ 1 ಇನ್ನೂ ಹೆಚ್ಚಿಗೆ ತೊಗೋಬೋದು, 376 ತನಕ ಜನಸಂಖ್ಯೆ ತೊಗೋಬೋದು. ಆ ಕ್ಯಾಟಗರಿ 1ಕ್ಕೆ ಎಷ್ಟು ನಿಂದಿರ್ತೈತಪ್ಪ ಅಂದರೆ 140 ಹೇಳ್ಯಾರ. ಎಕ್ಸೆಪ್ಟೆಡ್ 140 ಕರೆಕ್ಟ್ ಅಷ್ಟು ನಿಂದಿರ್ತದೆ ಅದು. ಇನ್ನು ಕ್ಯಾಟಗರಿ 2A ಅಲ್ಲಿ 48 ಜನ ತೊಗೋತಾರೆ, 140 ನಿಂದಿರ್ತೈತಿ. ಕ್ಯಾಟಗರಿ 2B 9 ಜನ 142 ತನಕ ನಿಂದಿರ್ತೈತಿ. ಕ್ಯಾಟಗರಿ 3A 8 ಜನ 142 ತನಕ ನಿಂದಿರ್ತೈತಿ. ಕ್ಯಾಟಗರಿ 3B 12 ಜನ 146 ತನಕ ನಿಂದಿರ್ತೈತಿ. GMದವ್ರಿಗೆ 100 ಜನ ತೊಗೋತಾರೆ, 152. ಆ್ಯಕ್ಚುಲಿ 150 ತೊಗೋಬೋದು, ಸಂಭವನೀಯತೆ ಇತ್ತದು. ಅದು 6% ಸ್ಲಾಟ್ ಅದು ನೋಡಿ ಇಷ್ಟು ಮಾಡಿದ್ದಾರೆ. 100 ಜನ 152 ಜನ ತೊಗೋತಾರೆ. SC ಒಳಗೆ 66 ಮಂದಿ 138ಕ್ಕೆ ನಿಂದಿರ್ಬೋದು. ST 29 ಅದು 140ಕ್ಕೆ ನಿಂದಿರ್ಬೋದು. ಟೋಟಲ್ ಎಷ್ಟು ಅಂದರೆ 288 ಜನ ತೊಗೋತಾರೆ. ಇಷ್ಟಿದು ಕಟಾಪ್ ಇದೆ. ಫೈನಲ್ ಕಟಾಪ್ ಅಂದಂಗೆ 2-4 ಮಾರ್ಕ್ಸ್ ಅಷ್ಟೇ ವ್ಯತ್ಯಾಸ ಆಗೋದು, ಇದ್ರ ಹೊರತು ಏನು ವ್ಯತ್ಯಾಸ ಆಗೋದಿಲ್ಲ. ಅದು ಮೊನ್ನೆದು ಸ್ವಲ್ಪ ಸರಿಯಾಗಿ ಅನಲೈಸ್ ಆಗಿದ್ದಿಲ್ಲ, ಇದು ಕರೆಕ್ಟ್ ಪಕ್ಕ ಅನಲೈಸ್ ಆಗಿರ್ತಕ್ಕಂಥ ಪೊಲಿಟಿಕಲ್ ಸೈನ್ಸ್ KSETದು PDF ಇದು. ಇದನ್ನು ನೀವು ಯೂಸ್ ಮಾಡ್ಕೋಬೋದು ಅಂತ ಹೇಳಿ ನನ್ನ ತರಗತಿಯನ್ನು ಇಲ್ಲೇ ಕೊನೆಗೊಳಿಸ್ತೇನೆ. ನಮಸ್ಕಾರ, ಧನ್ಯವಾದ.